ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಸದಾ ಏನೋ ಒಂದು ಹೋರಾಟ, ಯಾರಿಗೂ ಹೇಳಲಾಗದ ನೋವು ಮತ್ತು ಅಡೆತಡೆಗಳನ್ನು ಅನುಭವಿಸ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಮುಂದಿನ 4 ದಿನಗಳಲ್ಲಿ ನಿಮ್ಮ ರಾಶಿಯ ಮೇಲೆ ಗ್ರಹಗಳ ರಾಜ ಶನಿ ಮತ್ತು ನಿಮ್ಮ ಅಧಿಪತಿ ಮಂಗಳನ ವಿಶೇಷ ಪ್ರಭಾವ ಉಂಟಾಗಲಿದೆ. ನಿಮ್ಮ ಜೀವನವನ್ನು ಅಸ್ತವ್ಯಸ್ತಗೊಳಿಸಿದ ಶಕ್ತಿಗಳು ಈಗ ದೂರವಾಗುತ್ತೆ. ಅನಿರೀಕ್ಷಿತವಾಗಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ. ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೆ ಅತ್ಯಂತ ಗಮನ ಕೊಟ್ಟು ನೋಡಿ, ಯಾಕೆಂದರೆ ಇದರಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸುವ ರಹಸ್ಯಗಳಿವೆ. ಗ್ರಹಗತಿಯ ವಿಶ್ಲೇಷಣೆ. ಮಂಗಳನ ಪರಾಕ್ರಮ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಈಗ ಮಂಗಳನ ತನ್ನ ಸಾಹಸಿ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮಲ್ಲಿ ಹೊಸ ಚೈತನ್ಯ ಅನ್ನೋದು ಮೂಡುತ್ತೆ. ಇದ್ರ ಜೊತೆಗೆ 8ನೇ ಮನೆಯಲ್ಲಿ ಶನಿಯ ಪ್ರಭಾವ ಇರೋದ್ರಿಂದ ಇದುವರೆಗೆ ನಿಗೂಢವಾಗಿದ್ದ ಅನೇಕ ಲಾಭಗಳು ನಿಮ್ಮದಾಗುತ್ತೆ. ಹಳೆಯ ಕೋರ್ಟ್ ಕಚೇರಿ ಕೆಲಸಗಳು ಅಥವಾ ಆಸ್ತಿ ವಿವಾದಗಳು ಈಗ ನಿಮಗೆ ಪೂರಕವಾಗಿ ಮುಗಿಯಲಿವೆ. ನಿಮ್ಮ ಗ್ರಹಗತಿಗಳು ಎಷ್ಟು ಬಲಿಷ್ಠ ಆಗಿವೆ ಅಂತಂದರೆ ನಿಮ್ಮ ವಿರುದ್ಧ ಸಂಚು ರೂಪಿಸುವವರು ತಾವಾಗಿಯೇ ಬಲೆಗೆ ಬೀಳ್ತಾರೆ. ಮುಂದಿನ 96 ಗಂಟೆಗಳಲ್ಲಿ ನೀವು ಈ 3 ದೊಡ್ಡ ಸುದ್ದಿಗಳನ್ನು ಕೇಳಲಿದ್ದೀರಿ. ಹಠಾತ್ ಧನಲಾಭ. ನಿರೀಕ್ಷೆಯೇ ಇರದ ಕಡೆಯಿಂದ ಹಣದ ಹರಿವು ಉಂಟಾಗಲಿದೆ. ಹಳೆಯ ಬಾಕಿ ಹಣ ವಾಪಸ್ ಬರಲಿದೆ ಅಥವಾ ಲಾಟ್ರಿ, ಷೇರು ಮಾರುಕಟ್ಟೆಯಂತಹ ಮೂಲಗಳಿಂದ ಲಾಭದ ಸಾಧ್ಯತೆ ಇದೆ. ಶತ್ರುಗಳ ಸಂಹಾರ. ನಿಮ್ಮ ಪ್ರಗತಿಗೆ ಅಡ್ಡಗಾಲು ಹಾಕುತ್ತಿದ್ದ ಗುಪ್ತ ಶತ್ರುಗಳು ಈಗ ತಾವಾಗಿಯೇ ಹಿಂದೆ ಸರಿಯಲಿದ್ದಾರೆ. ನಿಮ್ಮ ಅಧಿಕಾರ ಮತ್ತು ಗೌರವ ಸಮಾಜದಲ್ಲಿ ಹೆಚ್ಚಾಗಲಿದೆ. ಕೌಟುಂಬಿಕ ಸಮಾಧಾನ. ಮನೆಯಲ್ಲಿ ತಲೆದೋರಿದ್ದ ಅಶಾಂತಿ ದೂರವಾಗಿ ಕುಟುಂಬದ ಸದಸ್ಯರ ಬೆಂಬಲ ನಿಮಗೆ ಸಿಗಲಿದೆ. ಮದುವೆಯಾಗದವರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸೂಚನೆ ಸಿಗಲಿದೆ. ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮಾಡಬೇಕಾದ ಪರಿಹಾರಗಳು. ಈ 4 ದಿನಗಳ ಪವಿತ್ರ ಸಮಯದಲ್ಲಿ ನೀವು ಈ ಕ್ರಮಗಳನ್ನು ತಪ್ಪದೆ ಪಾಲಿಸಿ. ಹನುಮಾನ್ ಆರಾಧನೆ. ವೃಶ್ಚಿಕ ರಾಶಿಯವರಿಗೆ ಆಂಜನೇಯನ ಕೃಪೆ ಬಹಳ ಮುಖ್ಯ. ಪ್ರತಿದಿನ ಸಿಂಧೂರವನ್ನು ಹಚ್ಚಿ ಹನುಮಂತನಿಗೆ ನಮಸ್ಕರಿಸಿ ಮತ್ತು ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಿ. ದೀಪಾರಾಧನೆ. ಸಂಜೆ ಸಮಯದಲ್ಲಿ ಮನೆಯ ಹೊಸ್ತಿಲ ಬಳಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ. ಇದು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತೆ. ಕಬ್ಬಿಣ ಅಥವಾ ಉಕ್ಕಿನ ಬೇಳೆ ದಾನ. ಶನಿದೇವನನ್ನು ಪ್ರಸನ್ನಗೊಳಿಸೋದಕ್ಕೆ ಬಡವರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಉದ್ದಿನ ಬೇಳೆಯನ್ನು ದಾನ ಮಾಡಿ. ಇದು ನಿಮ್ಮ 7ನೇ ಶನಿಯ ಪ್ರಭಾವ ಇದ್ರೂ ಕೂಡ ಅದನ್ನು ಕಡಿಮೆ ಮಾಡುತ್ತೆ. ಆರೋಗ್ಯ ಮತ್ತು ಜಾಗರೂಕತೆ. ಆರೋಗ್ಯದಲ್ಲಿ ಹೆಚ್ಚಿನ ಸುಧಾರಣೆ ಇರಲಿದೆ. ವಿಶೇಷವಾಗಿ ರಕ್ತದೊತ್ತಡ ಅಥವಾ ಉದರಕ್ಕೆ ಸಂಬಂಧಿಸಿದ ಸಮಸ್ಯೆ ಇದ್ದವರಿಗೆ ಪರಿಹಾರ ಸಿಗಲಿದೆ. ಆದರೆ ಈ ಸಮಯದಲ್ಲಿ ಅತಿಯಾದ ಕೋಪವನ್ನು ನಿಯಂತ್ರಣ ಮಾಡಿ. ನಿಮ್ಮ ಆತುರದ ಮಾತುಗಳು ಮಿತ್ರರನ್ನು ಶತ್ರುಗಳನ್ನಾಗಿ ಮಾಡಬಹುದು. ಆದ್ದರಿಂದ ತಾಳ್ಮೆಯಿಂದ ಇರಿ. ವಾಹನ ಚಾಲನೆ ಮಾಡಬೇಕಾದ್ರೆ ಎಚ್ಚರಿಕೆ ಇರಲಿ. ವೃಶ್ಚಿಕ ರಾಶಿಯವರೇ, ಇದು ನಿಮ್ಮ ಪರ್ವಕಾಲ. ನಿಮ್ಮ ಧೈರ್ಯವೇ ನಿಮ್ಮ ಶಕ್ತಿ. ದೇವರ ಮೇಲೆ ನಂಬಿಕೆ ಇಡಿ. ಜಯ ನಿಮ್ಮದೇ ಆಗುತ್ತೆ. ಈ ಮಾಹಿತಿ ನಿಮಗೆ ಆತ್ಮವಿಶ್ವಾಸ ಮೂಡಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಜೈ ವೀರ ಆಂಜನೇಯ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.